ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ನಾನಿವತ್ತು ಬೆಳ್ತಂಗಡಿ ಠಾಣೆ ಬಂದಿರೋ ಉದ್ದೇಶ ಏನಂತ ಹೇಳಿದರೆ 15/11/2025 ಬೆಳ್ತಂಗಡಿ ಠಾಣೆಗೆ ಹಾಗೂ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಒಂದು ದೂರು ನೀಡಿದೆ. SIT ಅಧಿಕಾರಿಯವರು ನನ್ನ ಮೇಲೆ ಮಾಡಿರುವಂಥ ಹಲ್ಲೆ ಕುರಿತಾಗಿ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದರೆಂಬುದು ಈ ವಿಷಯಕ್ಕೆ ಸಂಬಂಧಿಸಿದ ಒಂದು 3.5 ತಿಂಗಳಾಗಿದೆ. ಇಂದಿಗೆ ನಾನು ಇವತ್ತು ಬೆಳ್ತಂಗಡಿ ಠಾಣೆಗೆ ಬಂದು ವಿಚಾರಿಸಿದೆ. ನೀವು ಅವತ್ತು ನನಗೆ NCR ಮಾಡಿಕೊಟ್ಟಿದ್ದೀರಿ, NCR ಆದ ಮೇಲೆ ಏನು ಕ್ರಮಗೊಂಡಿದೆ ಎಂಬುದು ನನಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಯಾವುದೇ ಪತ್ರಗಳು ಬಂದಿಲ್ಲ. ನನಗೆ ನಿಮಗೆ ತನಿಖೆ ಮಾಡಲಿಕ್ಕೆ ಆಗದೆ ನನಗೆ ಮುಂದೆ ನ್ಯಾಯಾಲಯ ಮುಖಾಂತರವಾಗಿ ಪ್ರಕರಣ ದಾಖಲು ಮಾಡಿ ಇದನ್ನು ತನಿಖೆ ಮಾಡಿಸಬೇಕು. ಆದರೆ ಅನ್ಯಾಯ ನನಗೆ ಆಗಿರೋದು, ನೊಂದಿರೋದು ನಾನು. ಈ ಕಾರಣದಿಂದ ಇವತ್ತು ನಾನು ಬೆಳ್ತಂಗಡಿ ಠಾಣೆಗೆ ಬಂದಿದ್ದೆ. ಠಾಣೆಗೆ ಬರುವಾಗ ಕೇಳಿದ್ರು, ಇನ್ನೊಂದು ವಾರದಲ್ಲಿ ತನಿಖೆ ಆಗ್ತಾಯಿದೆ, 1 ವಾರದಲ್ಲಿ ತನಿಖೆ ನಡೆಸಿ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಅಲ್ಲದೆ ನಾನು ಇವಾಗಲೇ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಮನವಿ ಅಂದರೆ ದೂರು ನೀಡ್ತಾ ಇದ್ದೀವಿ. SIT ಅಧಿಕಾರಿಗಳು ಯಾವ ರೀತಿಯಲ್ಲಿ ನನ್ನ ತೇಜೋವಧೆ ಮಾಡಿದ್ದಾರೆ ಎಂಬುದನ್ನು, ಅಂದರೆ SIT ಅಧಿಕಾರಿಯವರು ನ್ಯಾಯಾಲಯಕ್ಕೆ ಕೊಟ್ಟಿರೋ ವರದಿ ಪ್ರಕಾರವಾಗಿ ಅದರ 14 ಪ್ಯಾರಾಗಳಲ್ಲಿ ನಾನು ಹೇಳದಂತೆ ನನಗೆ ಗೊತ್ತಿಲ್ಲದ ವಿಷಯವನ್ನು ಬರೆದು ಸೇರಿಸಿ ನನ್ನ ಮೇಲೆ ನನ್ನನ್ನು ಆರೋಪಿಯನ್ನು ಮಾಡಿ ನನ್ನನ್ನು ಜೈಲಿಗೆ ಕಳಿಸುವ ಹುನ್ನಾರ ಇದು ನಡೆದಿದೆ. ಈ ವಿಷಯ ಗೊತ್ತಾಗಿರೋ ಯಾವತ್ತು ಅಂತ ಹೇಳಿದ್ರೆ, ನಮಗೆ ಯಾವತ್ತೂ ಬೆಳ್ತಂಗಡಿ ನ್ಯಾಯಾಲಯದಿಂದ 1100 ಪುಟದ ವರದಿ ನಮ್ಮ ಕೈ ತಲುಪಿತು. ಅವತ್ತು ಗೊತ್ತಾಯಿತು ಈ ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಾ ಇದ್ದಾರಂತ, ಈ ರೀತಿಯಲ್ಲಿ ಪಿತೂರಿ ಮಾಡ್ತಾ ಇರೋದು, ಹೋರಾಟಗಾರರ ಮೇಲೆ ಪಿತೂರಿ ಮಾಡ್ತಾ ಇದ್ದಾರಂತ. ಅದರ ವಿರುದ್ಧವಾಗಿ ನಾನು ಇನ್ನೊಂದು ದೂರು ಕೊಡಲಿಕ್ಕೆ ತಯಾರಾಗಿದ್ದೀನಿ. ಅದೇ ರೀತಿಯಲ್ಲೂ ಇವಾಗ ನಾನು ಅದರಲ್ಲಿ ನನ್ನ ವರದಿಯಲ್ಲಿ ವಿಡಿಯೋಗ್ರಾಫ್ ಆಗಿರೋ ಒಂದು ದಾಖಲೆ ಮೆನ್ಷನ್ ಮಾಡಿಲ್ಲ. ಎಲ್ಲದರಲ್ಲೂ ಮಾಡಿದ್ದಾರೆ ವಿಡಿಯೋಗ್ರಾಫ್ ಆಗಿದೆ ಅಂತ, ಆದರೆ ನನ್ನದರಲ್ಲಿ ಮಾಡಿಲ್ಲ. ಆದರೆ ವಿಡಿಯೋಗ್ರಾಫ್ ಮಾಡಿದ್ದಾರೆ ಇವರು. ವಿಡಿಯೋಗ್ರಾಫ್ ಮಾಡಿ ಇಟ್ಟುಬಿಟ್ಟು ನನ್ನ ಹತ್ರ ಆನಂತರ ಇವರ ಉದ್ದೇಶ ಏನಂತಾರೆ, ಇವರ ಕಸ್ಟಡಿಯ ತಕ್ಕ ಆರೋಪಿಯನ್ನ ಮಾಡಿ ಇವರ ಕಸ್ಟಡಿ ತೆಗೆದು ಇನ್ನೊಂದು ವಿಡಿಯೋ ಮಾಡಿ ಇವರು ಏನು ಬರೆಸಿ ಅದೇ ರೀತಿ ನಾನು ಹೇಳಬೇಕು ಎಂಬುದು ಉದ್ದೇಶ ಇತ್ತು. ಆದರೆ ಆ ಮಂಜುನಾಥ ಸ್ವಾಮಿ ಇದಕ್ಕೆ ಯಾವುದಕ್ಕೂ ಕಾಲಾವಕಾಶ ಕೊಟ್ಟಿಲ್ಲ. ಹೋರಾಟಗಾರ ಪರವಾಗಿ ಆ ಪ್ರಕೃತಿ ಆ ಶಕ್ತಿಯ ಮಂಜುನಾಥ ಸ್ವಾಮಿ ನಮ್ಮೊಟ್ಟಿದ್ದಾರೆ.